ವಿಜಯನಗರದ ಕೊಟ್ಟೂರಿನಲ್ಲಿ ತ್ರಿವಳಿ ಕೊಲೆ ಪ್ರಕರಣ. ತಂದೆ ತಾಯಿ ಮತ್ತು ತಂಗಿಯನ್ನ ಅಕ್ಷಯ್ ಕೊಂದಿದ್ದ. ಇನ್ನು ಪೊಲೀಸರ ಮುಂದೆ ಅಕ್ಷಯ್ ಸುಳ್ಳು ಹೇಳಿಕೆಯನ್ನ ದಾಖಲು ಮಾಡಿರುವ ಸಾಧ್ಯತೆ ಇದೆ. ತನಿಖೆಯ ವೇಳೆ ತಂಗಿ ಗರ್ಭಿಣಿ ಅಂತ ಕಥೆಯನ್ನ ಕಟ್ಟಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಸತ್ಯ ಇಲ್ಲ. ಬೆಟ್ಟಿಂಗ್ ಜೂಜಿನ ಚಟಕ್ಕೆ ಆರೋಪಿ ಅಕ್ಷಯ್ ಬಿದ್ದಿದ್ದ. ಹಾಗಾಗಿ ಹಣದ ವಿಚಾರಕ್ಕೆ ಮನೆಯವರನ್ನ ಕೊಲೆಗೈದಿರುವಂತಹ ಸಾಧ್ಯತೆಯೇ ದಟ್ಟವಾಗಿ ಇದೀಗ ಕಂಡು ಬರ್ತಾ ಇದೆ. ಪೊಲೀಸ್ ತನಿಖೆಯ ವೇಳೆ ಸ್ಫೋಟಕ ವಿಚಾರ ಬೆಳಕಿಗೆ ಬರ್ತಾ ಇದೆ. ಮೊದಲಿಗೆ ತಂದೆ ತಾಯಿ ಮತ್ತು ತಂಗಿ ಮಿಸ್ ಆಗಿದ್ದಾರೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗ್ತಾನೆ. ನಂತರದಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡಿದಾಗ ಅದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ತಂಗಿ ಗರ್ಭಿಣಿಯಾಗಿದ್ಲು, ಮರ್ಯಾದೆಗೆ ಅಂಜಿ ಕೊಲೆ ಮಾಡಿದೆ ಅಂತ ಹೇಳ್ತಾನೆ, ಅದು ಕೂಡ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಹಗರಿ ಬೊಮ್ಮನಹಳ್ಳಿ ಮನೆ ಹೊಂದಿದ್ದ ಅಕ್ಷಯ್ ಕುಟುಂಬ. ಆ ಮನೆ ಮಾರಾಟದಿಂದ 1.5 ಕೋಟಿ ಹಣ ಬಂದಿತ್ತು. ಈ ಹಣವನ್ನ ಮಗಳ ಮದುವೆಗೆ ಅಂತ ಹೇಳಿ ಅಕ್ಷಯ್ ತಂದೆ ಇಟ್ಕೊಂಡಿದ್ರಂತೆ. ಆದರೆ ಬೆಟ್ಟಿಂಗ್ನಿಂದಾಗಿ ಅಕ್ಷಯ್ ಸಾಕಷ್ಟು ಸಾಲ ಮಾಡಿಕೊಂಡಿದ್ದ. ಮನೆ ಮಾರಾಟದ ಹಣವನ್ನ ಕೊಡಿ ಅಂತ ಹೇಳಿ ಬಲವಂತ ಮಾಡ್ತಾ ಇದ್ದಂತೆ, ದುಂಬಾಲ್ ಬಿದ್ದಿದ್ದಂತೆ. ಆದರೆ ಮನೆಯವರು ಈತನಿಗೆ ಹಣ ಕೊಟ್ಟಿರಲಿಲ್ಲ, ಕೊಡೋದಕ್ಕೂ ಕೂಡ ಒಪ್ಪಿರಲಿಲ್ಲ. ಆ ಹಣಕ್ಕೋಸ್ಕರನೇ ತಂದೆ ತಾಯಿ ಮತ್ತು ತಂಗಿಯನ್ನ ಈತ ಕೊಲೆ ಮಾಡಿರುವಂತಹ ಶಂಕೆ ಇದೆ. ಪೊಲೀಸರನ್ನ ಮತ್ತೆ ದಾರಿ ತಪ್ಪಿಸಿರುವ ಪಾಪಿ ಅಕ್ಷಯ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಈ ಅಕ್ಷಯ್ ಹೇಳುವಂತಹ ಯಾವ ಮಾತಲ್ಲೂ ಸತ್ಯ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಈಗ ಕೊನೆಯದಾಗಿ ಬಂದು ನಿಂತಿರೋದು ಹಣದ ವಿಷಯಕ್ಕೆ ಮರ್ಡರ್ ಮಾಡಿರಬಹುದು ಅಂತ ಹೇಳಿ ಪೊಲೀಸ್ ಮೂಲಗಳಿಂದ ಏನ್ ಸಿಗ್ತಿದೆ ಮಾಹಿತಿ ಪ್ರದೀಪ್? ಮಧುಶ್ರೀ, ಜನವರಿ 26ನೇ ತಾರೀಕು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ತನ್ನ ತಂದೆ ತಾಯಿ ಮತ್ತು ತಂಗಿಯನ್ನ ಅತಿ ಭೀಕರವಾಗಿ ಕೊಲೆ ಮಾಡಿದಂತಹ ಅಕ್ಷಯ್ ಬೆಂಗಳೂರಿಗೆ ಬಂದು ಆ 3 ಸಹ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಮೊದಲಿಗೆ ಒಂದು ಕಥೆಯನ್ನ ರೆಡಿ ಮಾಡ್ಕೊಡ್ತಾನೆ. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಸಹ ಆತನೇ ರೆಡಿ ಮಾಡ್ಕೊತಾನೆ. ಅಂದ್ರೆ ಅವರ ತಾಯಿ ಮೊಬೈಲ್ ಇಂದ ಜಯನಗರ ಬೆಂಗಳೂರಿಗೆ ಬಂದು ಇಲ್ಲಿನ ಜಯದೇವ ಹಾಸ್ಪಿಟಲ್ ಫೋಟೋಗಳನ್ನ ಅವನ ಮೊಬೈಲ್ಗೆ ತಳಿಸ್ಕೊಂಡದಾಗಿರ್ಬೋದು, ಅವ್ರ ಮಾವನ್ಗೆ ಕಾಲ್ ಮಾಡಿರೋದಾಗಿರ್ಬೋದು, ಈ ರೀತಿಯಾದಂತಹ ಒಂದು ಫಿಲ್ಮಿ ಸ್ಟೈಲ್ ಅಲ್ಲಿ ಒಂದು ಕಥೆಯನ್ನ ರೆಡಿ ಮಾಡಿಕೊಂಡು ತಿಲಕ್ ನಗರ ಪೊಲೀಸ್ ಠಾಣೆಗೆ ಜನವರಿ 29ನೇ ತಾರೀಕು ಮಿಡ್ ಹೋದಾಗ ಪೊಲೀಸರು ಸಹ ಹುಡುಕಾಡಿ ಕೊನೆಗೆ ಆತನ ವಿಚಾರಣೆ ಮಾಡಿದಾಗ ಆತ ಪೊಲೀಸ್ನವರು ಅವರೇ ಸ್ಟೈಲ್ ಅಲ್ಲಿ ವಿಚಾರಣೆ ಮಾಡಿದಾಗ ನಡೆದಿರುವಂತಹ ಅಸಲಿ ವಿಚಾರಣೆಯನ್ನ ಬಾಯಿ ಬಿಡ್ತಾನೆ. 3 ಜನರನ್ನ ಕೊಲೆ ಮಾಡಿದ್ದೀನಿ ಮತ್ತು ಯಾಕಾಗಿ ಕೊಲೆ ಮಾಡಿದ್ದೀನಿ ಅಂತ ಸಹ ಆತ ಹೇಳಿಕೆಯನ್ನು ನೀಡ್ತಾನೆ. ಅದು ಆನ್ ರೆಕಾರ್ಡ್ ಹೇಳಿಕೆ ಆಗಿರುತ್ತೆ. ಆ ಆನ್ ರೆಕಾರ್ಡ್ ಹೇಳಿಕೆಯಲ್ಲಿ ತಾನು ತನ್ನ ತಂಗಿಯನ್ನ ಕೊಲೆ ಮಾಡಲು ಆಕೆ ಗರ್ಭಿಣಿ ಅನ್ನೋ ವಿಚಾರ ನನಗೆ ಗೊತ್ತಾಗಿತ್ತು, ಹೀಗಾಗಿನೇ ಆಕೆಯನ್ನ ಕೊಲೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ಆಕೆಯ ಕೊಲೆ ಮಾಡಿದ್ರೆ ಬೇರೆಯವ್ರಿಗೆ ಅವಳ ವಿಷಯ ಗೊತ್ತಾಗುತ್ತೆ, ಮತ್ತೆ ಅಪ್ಪ ಅಮ್ಮನಿಗೆ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ಲರನ್ನೂ ಸಹ ಕೊಲೆ ಮಾಡಿದ್ದೆ ಮತ್ತು ಅವ್ರ ಮೂವರನ್ನು ಸಹ ಯಾವ ರೀತಿಯಾಗಿ ಕೊಲೆ ಮಾಡಿದ್ದೆ ಮತ್ತು ಯಾವ ರೀತಿಯಾಗಿ ಅವ್ರನ್ನ ಹೂತಾಕ್ತೆ ಮತ್ತು ಅದರಿಂದ ತಪ್ಪಿಸ್ಕೊಳ್ಳೋಕೆ ಯಾವೆಲ್ಲ ರೀತಿಯಾದಂತಹ ದಾರಿಗಳನ್ನು ಹುಡ್ಕೊಂಡಿದ್ದೆ, ಇದೆಲ್ಲವನ್ನು ಸಹ ಅವರು ಆತ ಪೊಲೀಸರ ಮುಂದೆ ಕಚ್ಚಿದ್ದ. ಪೊಲೀಸರು ಸಹ ಆನ್ ರೆಕಾರ್ಡ್ ಅವನ ಹೇಳಿಕೆಯನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ರು. ಆದ್ರೆ ಪೊಲೀಸರ ತನಿಖೆಯ ವೇಳೆ ಆತ ಸುಳ್ಳು ಹೇಳಿರುವಂತಹ ಒಂದು ಸಾಧ್ಯತೆ ಕೂಡ ಅವ್ರಿಗೆ ಕಾಣಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಆ ಪ್ರಥಮ PUC ಓದಿದಂತಹ ಹುಡುಗಿ ವಿಚಾರದಲ್ಲಿ ಈ ರೀತಿಯಂತಹ ಹೇಳಿಕೆ ನೀಡಲು ಕಾರಣ ಏನು ಅಂತ ಪರಿಶೀಲನೆ ಮಾಡ್ತಾರೆ. ಅದ್ರಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಜೊತೆಗೆ ಆತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಾರೆ, ಮತ್ತೆ ಆತನ ಹಿಸ್ಟ್ರಿಯನ್ನ ಹುಡುಕ್ತಾರೆ. ಈ ವೇಳೆ ಆತ ಬೆಟ್ಟಿಂಗ್ ಚಟ ಮತ್ತು ಗ್ಯಾಮ್ಲಿಂಗ್ ಚಟಕ್ಕೆ ಬಿದ್ದಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಒಂದು ಗ್ಯಾಮ್ಲಿಂಗ್ ಚಟದಿಂದಾನೇ ಆತ ಸಾಕಷ್ಟು ಸಾಲವನ್ನ ಮಾಡ್ಕೊಂಡಿದ್ದ. ಈ ಸಾಲವನ್ನ ತೀರ್ಸೋದಕ್ಕೋಸ್ಕರ ಕುಟುಂಬಸ್ಥರು ಒಂದು ಮನೆಯನ್ನ ಮಾರಿರ್ತಾರೆ 1.5 ಕೋಟಿ ರೂಪಾಯಿಗೆ. ಆ ಮನೆಯ ಆ ದುಡ್ಡನ್ನ FD ಮಾಡ್ಕೊಂಡಿರ್ತಾರೆ ನಮ್ಮ ಮಗಳ ಮದುವೆಗೆ ಖರ್ಚಿಗೆ ಬೇಕಂತ. ಆದ್ರೆ ಈತ ಹಣವನ್ನೆಲ್ಲ ನನಗೆ ಕೊಡ್ಬೇಕು ಅಂತ ಹೇಳಿ ಮನೆಗೆ ಬಲವಂತ ಮಾಡ್ತಾ ಇರ್ತಾನೆ. ಅವ್ರ ಅಪ್ಪ ಅಮ್ಮ ಕೂಡ ಒಪ್ಪಿರಲ್ಲ. ಹೀಗಾಗಿನೇ ಆತ ಈ ರೀತಿಯಾದ ಒಂದು ಬೀಭತ್ಸ ಕೃತ್ಯವನ್ನ ನಡೆಸಿದ್ದಾನೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತಾ ಇತ್ತು. ಸದ್ಯಕ್ಕೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸರು ಈ ತನಿಖೆಯನ್ನ ಮುಂದುವರೆಸಿದ್ದಾರೆ. ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಪದೇ ಪದೇ ಬೆಳೆದು ಬರ್ತಾ ಇದೆ. ಜೊತೆಗೆ ಪದೇ ಪದೇ ಈತ ಸುಳ್ಳು ಹೇಳ್ತಾ ಇರೋದ್ರ ಬಗ್ಗೆನೂ ಸಹ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಒಟ್ಟಲ್ಲಿ ಆತನನ್ನ ಈಗ ತೀವ್ರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಅವರ ಮಾವ ವಸಂತ್ ಕುಮಾರ್ ಅನ್ನು ಸಹ ಪೊಲೀಸರು ಬಂಧಿಸಿದ್ದು ಆತನನ್ನು ಸಹ ಈ ಘಟನೆ ಬಗ್ಗೆ ಹೆಚ್ಚಿನ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಮಧುಶ್ರೀ, ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ. ಅಕ್ಷಯ್ನ ಕರಾಳ ಮುಖ ಒಂದೊಂದಾಗಿ ಬಯಲಾಗ್ತಾ ಇದೆ. ದುಡ್ಡಿಗೋಸ್ಕರ ಜನ್ಮ ಕೊಟ್ಟವರನ್ನ ಮತ್ತು ತನ್ನ ಒಡ ಹುಟ್ಟಿದವಳನ್ನ ಕೊಂದ ಅನ್ನೋ ಅನುಮಾನವೂ ಕೂಡ ಕಾಡ್ತಾ ಇದೆ.